ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಆಗ ತಾನೇ ಸೂರ್ಯ ನಮಸ್ಕಾರ ಮುಗಿಸಿ ಧ್ಯಾನದಲ್ಲಿ ಕುಳಿತಿದ್ದ ರವಿ ಅಪ್ಪ ಎಂಬ ಮಧುರವಾಣಿ ನದಿಯ ಕಲರವದಂತೆ ಕಿವಿಗೆ ಕೇಳಿಸಿದಾಗ ಕಣ್ಬಿಟ್ಟು ನೋಡಿದ. ಸರು ಪುಟ್ಟ, ಯಾವಾಗ ಬಂದೆಯೋ, ಹೇಗಿದ್ದೀಯಾ ಎಂದು ಮಗಳ ಕೈ ಹಿಡಿದು ಕೂರಿಸಿದ. ಇದೇನು ನನ್ನ ಮೇಲೆ ಶಾಲು, ಧ್ಯಾನದಲ್ಲಿ ಕುಳಿತಿದ್ದಾಗ ಹಾಕಿಕೊಂಡಿರಲಿಲ್ಲ ಎಂದು ಯೋಚಿಸಿದಾಗ, ಅಪ್ಪ ಅದು ಅಲ್ಲೇ ಇರಲಿ, ಈ ಚಳಿಯಲ್ಲಿ ಅದು ಮೈ ಬಿಟ್ಟು ದಂಡಿಸುವ ಅಗತ್ಯ ಇದೆಯಾ? ನೀನೇನು ತರುಣ ಯೋಗಪಟು ಅಲ್ಲ ಎಂದು ಸರು ಹೇಳಿದಳು. ಆಹಾ, ನನಗೆ ವಯಸ್ಸಾಯಿತು ಅಂತ ನನ್ನ ಮಗಳು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾಳೆ ಎಂದು ಅಪ್ಪ ಹೇಳಿದಾಗ, ಇನ್ನೇನು ಅಪ್ಪ, ನನಗೆ ಈಗ 25 ವರ್ಷ ಆಗುತ್ತದೆ ಎಂದು ನಕ್ಕಳು. ಅದು ಸರಿ, ನಿನ್ನ IAS ಇಂಟರ್ವ್ಯೂ ಹೇಗಾಯಿತು, ಪೋಸ್ಟಿಂಗ್ ಎಲ್ಲಿಗೆ ಆಯಿತು ಎಂದು ರವಿ ಒಂದೇ ಸಮನೆ ಕೇಳಿದ. ಅದೆಲ್ಲ ಆಮೇಲೆ ಹೇಳ್ತೀನಿ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಆಯಿತಾ, ಯೋಚನೆ ಮಾಡಬೇಡ. ಅಮ್ಮ ಎಲ್ಲಿ? ಅವಳನ್ನು ನೋಡಬೇಕು ಎಂದು ಸರು ಹೇಳಿದಳು. ಅವಳ ರೂಮಲ್ಲಿ ಇರಬೇಕು ಪುಟ್ಟು. ಅಪ್ಪನ ಮುಖ ಒಮ್ಮೆ ನೋಡಿ ಅಮ್ಮನನ್ನು ಕಂಡು ಸರು ಹೊರಟಳು. ಕೋಣೆಯಿಂದ ಬರುತ್ತಿದ್ದ ವೀಣೆಯ ಮಧುರ ನಾದವನ್ನು ಆಲಿಸುತ್ತಾ ಸರು ರೂಮಿನಿಂದ ಹೆಜ್ಜೆ ಹಾಕಿದಳು. ಮಗಳ ಭಾವನೆಗಳನ್ನು ಅರಿತ ರವಿಯ ಮನಸ್ಸು ಹಿಂದಿನ ಹಲವು ವರ್ಷಗಳ ಘಟನೆಗಳನ್ನು ಮೆಲುಕು ಹಾಕಲು ಹೊರಟಿತು. ರವಿ ಭೂಗರ್ಭಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅಂತರ್ಜಾಲ ಸಂಶೋಧನಾ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿದ್ದ. ಅವನನ್ನು ವಿಶ್ವ ಬ್ಯಾಂಕ್ ಸರಸ್ವತಿ ನದಿಯ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಲು ತನ್ನ ಅಧ್ಯಯನದ ವಿಶೇಷತೆಯನ್ನು ವೈಜ್ಞಾನಿಕವಾಗಿ ಸಮರ್ಥನೆ ಮಾಡಲು ಹಿಮಾಲಯದ ತಪ್ಪಲಿನಲ್ಲಿ ಆಯೋಜಿಸಿದ್ದ ಒಂದು ಅಂತಾರಾಷ್ಟ್ರೀಯ ಸೆಮಿನಾರ್ನಲ್ಲಿ ಭಾಗವಹಿಸಿದ್ದ. ರವಿ ತನ್ನ ಅನ್ವೇಷಣೆಯಲ್ಲಿ ಸರಸ್ವತಿ ನದಿಯ ಬಗ್ಗೆ ಕೆಲವು ಮಾಹಿತಿ ನೀಡಿದ. ಋಗ್ವೇದದಲ್ಲಿನ ನದಿ ಸೂಕ್ತದಲ್ಲಿ ಪೂರ್ವ ಯಮುನಾ ಮತ್ತು ಪಶ್ಚಿಮದಲ್ಲಿ ಸಟ್ಲೇಜ್ ನಡುವಿನ ಸರಸ್ವತಿಯನ್ನು ಉಲ್ಲೇಖಿಸುತ್ತದೆ. ಸರಸ್ವತಿಯು ಅಮೂರ್ತ ರೂಪದಲ್ಲಿ ಪವಿತ್ರ ಗಂಗಾ ಮತ್ತು ಯಮುನಾ ನದಿಗಳೊಂದಿಗೆ ತ್ರಿವೇಣಿ ಸಂಗಮ ಎಂದು ನಂಬುತ್ತಾರೆ. ಉಪಗ್ರಹ ಚಿತ್ರಗಳು ಸರಸ್ವತಿ ನದಿಯು ಒಮ್ಮೆ ಇಂದಿನ ಗಗ್ಗರ್ ನದಿಯ ಮಾರ್ಗವನ್ನು ಅನುಸರಿಸಿತ್ತು ಎಂದು ಸೂಚಿಸಿವೆ ಎಂದು ತಿಳಿಸಿದ. ಗುಪ್ತಗಾಮಿನಿ ಸರಸ್ವತಿ ನದಿಯನ್ನು ಪುನರುತ್ಥಾನಗೊಳಿಸುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಸಂಶೋಧನೆಯ ಅಗತ್ಯವಿದೆ ಎಂದು ತನ್ನ ಮಾತನ್ನು ಮುಗಿಸಿದ್ದ. ರಾತ್ರಿ ಕಾವೇರಿ ಫೋನ್ ಮಾಡಿ, ಏನು ಸಮಾಚಾರ, ರವಿಯವರ ಪೇಪರ್ ಪ್ರೆಸೆಂಟೇಷನ್ ಹೇಗಿತ್ತು? ನೀವು ಅಂದರೆ ಏನು ಸುಮ್ಮನೇನಾ, ಎಲ್ಲರೂ ಬೆರಗು ಮಾಡುತ್ತೀರಿ ಅಲ್ಲವಾ ಎಂದಳು. ಕಾವೇರಿಯ ಇಷ್ಟೊಂದು ಹೊಗಳಿಕೆ ರವಿ ಸಾಕು ಸಾಕು ಕಾವೇರಿಯವರೇ, ಮನ ತುಂಬಿ ಬಂತು, ಥ್ಯಾಂಕ್ ಯು ಎಂದು ಹೇಳಿದ. ಏನಿಲ್ಲ ಕಣಮ್ಮ, ಬೆಳಗ್ಗೆ ಎಲ್ಲ ಬ್ಯುಸಿ ಇದ್ದೆ, ಈಗ ನಿನ್ನನ್ನೇ ಧ್ಯಾನ ಮಾಡುತ್ತಿದ್ದೆ. ನಾಳೆ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬರುತ್ತೇನೆ. ಇನ್ನೆರಡು ದಿನಗಳಲ್ಲಿ ನಮ್ಮ ಎಂಗೇಜ್ಮೆಂಟ್ ಅಲ್ಲವಾ, ತಯಾರಿ ಹೇಗಿದೆ ಎಂದು ಕೆಲವು ಹೊತ್ತು ಮಾತನಾಡಿ ಗುಡ್ ನೈಟ್ ಹೇಳಿದ್ದ. ಮಾರನೆಯ ದಿನ ಬೆಳಗ್ಗೆ ನಸುಕಿನಲ್ಲಿ ರವಿ ನದಿ ತೀರದಲ್ಲಿ ವಾಕಿಂಗ್ ಹೋಗುತ್ತಿದ್ದಾಗ ಒಂದು ಮಗು ಅಳುವ ಶಬ್ದ ಕೇಳಿಸಿತು. ಒಂದು ಅನಾಥ ಹೆಣ್ಣು ಮಗು ರವಿಗೆ ನಿರ್ಜನ ಪ್ರದೇಶದಲ್ಲಿ ಸಿಕ್ಕಿತು. ಸಮೀಪದಲ್ಲಿ ಯಾರಾದರೂ ಇದ್ದಾರೆಯೇ ಎಂದು ಹುಡುಕಾಡಿದ್ದ, ಯಾರ ಸುಳಿವೂ ಕಾಣಲಿಲ್ಲ. ಅನಂತರ ಮಗುವನ್ನು ಹತ್ತಿರದ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಪೊಲೀಸರಿಗೆ ತಿಳಿಸಿದ. ಒಂದೆರಡು ದಿನ ಅಲ್ಲೇ ಇರಬೇಕಾಯಿತು. ಮಗುವಿನ ವಾರಸುದಾರರು ಯಾರೂ ಬಾರದೇ ಇರಲು ಕಾನೂನಿನ ಪ್ರಕಾರ ತಾನೇ ಆ ಮಗುವನ್ನು ದತ್ತು ಪಡೆದು ಕಾಗದ ಪತ್ರಗಳನ್ನು ಮುಗಿಸಿ ಅದನ್ನು ಸಾಕಲು ತೀರ್ಮಾನಿಸಿದ. ಇತ್ತ ಕಾವೇರಿ ಯಾಕೆ ರವಿ ವಾಪಸ್ಸು ಬರಲಿಲ್ಲ ಎಂದು ಯೋಚಿಸುತ್ತಿದ್ದಳು. ಮಾರನೆಯ ದಿನ ಕಾವೇರಿಗೆ ಫೋನ್ ಮಾಡಿ, ನಿನಗೆ ಒಂದು ಗಿಫ್ಟ್ ತರುತ್ತಿದ್ದೇನೆ ಎಂದ ರವಿ. ಏರ್ಪೋರ್ಟ್ನಿಂದ ಟ್ಯಾಕ್ಸಿಯಲ್ಲಿ ಇಳಿದಾಗ ಕಾವೇರಿ ಅವನನ್ನು ಎದುರುಗೊಂಡಳು. ರವಿ ಆ ಮಗುವನ್ನು ಕಾವೇರಿ ಕೈಗೆ ಕೊಟ್ಟು, ಏನೋ ಇದು, ಈ ಗಿಫ್ಟ್ ತಂದಿದ್ದೀಯಲ್ಲೋ, ಏನು ಸಮಾಚಾರ, ಸರಸ್ವತಿ ನದಿಯಿಂದ ಉದ್ಭವವಾಯಿತೇನೋ ಈ ಕಂದ ಎಂದಳು. ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ರವಿ ಅವಳಿಗೆ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸಿದ. ಮುಂದೆ ಏನು ಮಾಡುತ್ತೀಯಾ ಎಂದು ಕಾವೇರಿ ಕೇಳಿದಾಗ, ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ಬಂದಂತೆ ತಕ್ಷಣ ನಿರ್ಧಾರ ತೆಗೆದುಕೊಂಡೆ. ಇದು ಇನ್ನೂ ಹಸುಗೂಸು. ನಿನಗೆ ತಿಳಿದಂತೆ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಹೇಗೆ ಇದನ್ನು ಸಾಕುವುದು ಎಂದು ಯೋಚನೆ. ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಕಾವೇರಿ, ನೋಡು, ಇದು ದೇವರು ನಿನಗೆ ಕೊಟ್ಟವರ ತಾಯಿ ಸರಸ್ವತಿಯ ಆಶೀರ್ವಾದ. ನಮ್ಮ ಹೆತ್ತ ಅವರ ಹತ್ತಿರ ಮಾತನಾಡೋಣ ಎಂದಳು. ಸದ್ಯಕ್ಕೆ ಈ ಮಗುವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಮಗುವನ್ನು ಎತ್ತಿಕೊಂಡು ಹೊರಟಳು. ಅನಂತರ ಕಾವೇರಿಯ ಮನೆಯಲ್ಲಿ ಚರ್ಚೆ ನಡೆಯಿತು. ಹೆತ್ತವರು, ನೋಡು ಕಾವೇರಿ, ರವಿ ಒಳ್ಳೆಯ ಹುಡುಗ ಮತ್ತು ನೀನು ಪ್ರೇಮಿಸಿದೆ ಅನ್ನುವ ಕಾರಣಕ್ಕೆ ನಾವು ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೇವೆ. ಈಗ ಈ ಮಗು ದತ್ತು ತೆಗೆದುಕೊಂಡು ಬಂದಿದ್ದಾನೆ. ಅದರ ಕುಲ ಗೋತ್ರ ಗೊತ್ತಿಲ್ಲ, ಯಾರ ಪಾಪದ ಫಲವೋ ಏನೋ. ಒಂದು ಮಗುವಿಗೆ ತಂದೆ ನಿನ್ನನ್ನು ಕೊಡಲು ಸಾಧ್ಯವೇ ಇಲ್ಲ. ಅದಕ್ಕೆ ಕಾವೇರಿ, ಅಮ್ಮ ಏನು ಹೇಳ್ತಾ ಇದೆಯಾ? ರವಿಯ ಮಾನವೀಯತೆ ಮತ್ತು ಆದರ್ಶ ಶ್ಲಾಘನೀಯ.
ಅದು ಬಿಟ್ಟು ಬೇರೆಯವರನ್ನು ಮದುವೆಯಾಗು ಅಂತ ಹೇಳ್ತಿದ್ದೀಯಲ್ಲ ಎಂದಳು ಕಾವೇರಿ. ತುಂಬ ವಾದವಿವಾದ ನಡೆಯಿತು. ಕಾವೇರಿಯ ಮಾತನ್ನು ಕೇಳದೆ ಮಗುವನ್ನು ಕೊಟ್ಟು ಬರಲು ತಿಳಿಸಿದರು. ಮೌನವಾಗಿ ಎಲ್ಲವನ್ನೂ ಕೇಳಿದ್ದ ಅವಳು, ನೋಡಿ, ನಾನು ರವಿಯನ್ನು ಇಷ್ಟಪಟ್ಟಿದ್ದೇನೆ. ಈಗ ಅವನ ಬೆಂಬಲಕ್ಕೆ ನಿಲ್ಲುತ್ತೇನೆ. ಈ ಸಮಯದಲ್ಲಿ ಮಗುವನ್ನು ನೋಡಿಕೊಳ್ಳುವುದಕ್ಕೆ ನನಗೆ ನನ್ನ ಸಹಾಯ ಬೇಕಾಗುತ್ತದೆ. ಆದ್ದರಿಂದ ಇಂದಿನಿಂದ ನಾನು ಅವನ ಜೊತೆ ಇರುತ್ತೇನೆ ಎಂದು ತನ್ನೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋದಳು. ಅವಳನ್ನು ನೋಡಿ ರವಿಗೆ ಆಶ್ಚರ್ಯವಾಯಿತು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅವನು, ನೋಡು ರವಿ, ಮುಂದಿನ ತಿಂಗಳು ನಮ್ಮ ಮದುವೆ ಗೊತ್ತಾಗಿದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಹೆಣ್ಣು ಮಗುವಿನ ಜವಾಬ್ದಾರಿ ತೆಗೆದುಕೊಂಡಿದ್ದೀಯಾ? ನಮ್ಮ ಸ್ವಾರ್ಥ ಚಿಂತನೆ ಬಿಟ್ಟು ನಿನ್ನ ಈ ನಿರ್ಧಾರಕ್ಕೆ ನಾನು ಸಹಕಾರ ಕೊಡುತ್ತೇನೆ. ನಾವು ಮದುವೆಯಾಗಲು ನನ್ನ ಅಪ್ಪ ಅಮ್ಮ ನಿನ್ನನ್ನು ಮದುವೆಯಾಗದಿರಲು ತಿಳಿಸಿದ್ದಾರೆ. ಅದರಂತೆ ನಾವು ಮದುವೆಯಾಗದೆ ಒಟ್ಟಿಗೆ ಇರುವ ನಿರ್ಧಾರಕ್ಕೆ ಬರೋಣ. ನಾವು ಪ್ರೀತಿಸಿದ ರವಿಯಲ್ಲದೆ ಬೇರೆಯವರ ಜೊತೆ ವಿವಾಹ ಬೇಡವೆಂದು ನಿರ್ಧರಿಸಿದ್ದೇನೆ. ಮಗುವನ್ನು ಪೋಷಿಸಲು ಇಬ್ಬರು ಮದುವೆಯಾಗದೆ ಒಟ್ಟಿಗೆ ಇರೋಣ. ಏನೇ ಕಷ್ಟ ಬಂದರೂ ಧೈರ್ಯದಿಂದ ಎದುರಿಸೋಣ ಎಂದಳು. ಅವಳ ದೃಢ ಸಂಕಲ್ಪಕ್ಕೆ ಬೆರಗಾದ. ನಾನು ಮಗುವನ್ನು ಕರೆದುಕೊಂಡು ಬಂದಾಗ ಮುಂದಿನ ಆಗು ಹೋಗುಗಳ ಬಗ್ಗೆ ಯಾವುದೇ ಯೋಚನೆ ಮಾಡಲಿಲ್ಲ. ಆ ಸಮಯದಲ್ಲಿ ಅದೇ ಸರಿ ಎನಿಸಿತು. ನಿನ್ನ ಸಮಯ, ಪ್ರಜ್ಞೆ, ಸಂಕಲ್ಪ, ತ್ಯಾಗ ಎಲ್ಲಕ್ಕೂ ನಾನು ಚಿರಋಣಿ ಕಾವೇರಿ ಎಂದ. ಕೆಲವು ದಿನಗಳ ನಂತರ ಬರ್ತ್ ಸರ್ಟಿಫಿಕೇಟ್ ಮಾಡಿಸಿ ರವಿ ಮತ್ತು ಕಾವೇರಿ ಸರಸ್ವತಿಯ ತಂದೆ ತಾಯಿಯಾಗಿ ತಮ್ಮ ಹೆಸರನ್ನು ಪೋಷಕರ ಸ್ಥಾನದಲ್ಲಿ ಬರೆಸಿದರು. ವಿದ್ಯಾಭ್ಯಾಸ, ಲಾಲನೆ, ಪೋಷಣೆ ಎಲ್ಲ ಜವಾಬ್ದಾರಿ ಅವರದೇ. ಸಾಮಾಜಿಕ ನಿಷ್ಠುರಗಳನ್ನು ಎದುರಿಸಿ ನೆಂಟರಿಷ್ಟರ ಕುಹಕ ನುಡಿಗಳನ್ನು ಸಹಿಸಿಕೊಂಡು ಬಾಳಿದರು. ಹೀಗೆ ವರುಷಗಳು ಉರುಳಿದವು. ಬನ್ನಿ, ಒಟ್ಟಿಗೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಮಾತನಾಡೋಣ. ಒಂದು ಶುಭ ಸಮಾಚಾರ ನಿಮಗೆಲ್ಲ ಹೇಳಬೇಕು ಎಂದು ಮಗಳು ಕರೆದಾಗ ರವಿ ವಾಸ್ತವ ಸ್ಥಿತಿಗೆ ಹಿಂದಿರುಗಿದ. ನನಗೆ ನದಿ ಜೋಡಣೆಯ ಪ್ರಾಜೆಕ್ಟ್ ಕಮಿಷನರ್ ಆಗಿ ಈ ಊರಿನಲ್ಲೇ ಪೋಸ್ಟಿಂಗ್ ಆಗಿದೆ. ಜಲಾಶಯಗಳು ಮತ್ತು ಕಾಲುವೆಗಳ ಜಾಲದಿಂದ ನದಿಗಳನ್ನು ಜೋಡಿಸುವ ಮೂಲಕ ಜಲ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದಳು. ವೆರಿ ನೈಸ್, ರಿಯಲಿ ವಿ ಆರ್ ಪ್ರೌಡ್ ಆಫ್ ಯು ಎಂದು ರವಿ ಸಂತಸ ವ್ಯಕ್ತಪಡಿಸಿದ. ತಿಂಡಿ ತುಂಬ ಚೆನ್ನಾಗಿ ಮಾಡಿದ್ದೀಯಾ ಅಮ್ಮ. ನಿನ್ನ ಕೈ ರುಚಿ ತಿಂದು ಎಷ್ಟೋ ದಿನಗಳಾಗಿದ್ದವು ಎಂದಳು ಸರು. ಇನ್ನೇನು ಸಮಾಚಾರ, ನೀವಿಬ್ಬರು ಹೇಗಿದ್ದೀರಿ ಎಂದಳು ಸರು. ನಾವು ಚೆನ್ನಾಗಿದ್ದೇವೆ. ನಮ್ಮ ಜವಾಬ್ದಾರಿ ಬೇಗ ಮುಗಿಸಬೇಕು. ನಿನ್ನ ಮದುವೆ ನಮ್ಮ ನೆಕ್ಸ್ಟ್ ಅಜೆಂಡಾ ಎಂದು ಅವಳ ಅಮ್ಮ ಕಾವೇರಿ ಹೇಳಿದಳು. ಯಾವುದಾದರೂ ಹುಡುಗನನ್ನು ನೋಡಬಹುದೇನೆ ಎಂದು ಅಮ್ಮ ಕೇಳಿದರು. ಅದಕ್ಕೆ, ನಿಮಗೆ ಆ ತೊಂದರೆ ಬೇಡ ಅಮ್ಮ, ಅದೇ ವಿಷಯ ಹೇಳೋಣ ಅಂತ ಇದ್ದೆ. ನನ್ನ IAS ಬ್ಯಾಚ್ಮೇಟ್ ಹಿಮಾಂಶು ಅಂತ ಇದ್ದಾನೆ. ನಾರ್ತ್ ಇಂಡಿಯನ್, ಬೇರೆ ಸಂಪ್ರದಾಯದ ಹುಡುಗ, ಆದರೆ ಹ್ಯಾಂಡ್ಸಮ್ ಆ್ಯಂಡ್ ಕಲ್ಚರ್ಡ್ ಎಂದಳು. ಏನಮ್ಮ ಇದು, ನೀನೇ ಎಲ್ಲ ನಿರ್ಧಾರ ಮಾಡಿ ನಮ್ಮ ಅಪ್ರೂವಲ್ಗೆ ಫೈಲ್ ಇಡೋ ಥರ ಇಡುತ್ತಿದ್ದೀಯಾ ಎಂದು ಮಗಳನ್ನು ಚುಡಾಯಿಸಿದಳು ಕಾವೇರಿ. ಅದಿರಲಿ, ನಿನ್ನ ವಿಷಯ ಎಲ್ಲ ಅವನಿಗೆ ಹೇಳಿದ್ದೀಯಾ ಎಂದು ಕೇಳಿದ್ದರು. ಯಾವುದನ್ನು ಮುಚ್ಚಿಡಬೇಡ. ನೀನು ದೊಡ್ಡವಳಾದ ಮೇಲೆ ನಿನ್ನಪ್ಪ ನಿನ್ನ ಕರುಣಾಜನಕ ಕಥೆಯನ್ನು ನಿನಗೆ ಹೇಳಿದ್ದರು ಅಲ್ಲವಾ ಎಂದಳು. ಹೌದಮ್ಮ, ಎಲ್ಲ ಹೇಳಿದ್ದೇನೆ. ಕರುಣೆ ಇಲ್ಲದೆ ಆ ನನ್ನ ಎತ್ತವರು ನದಿ ಸಮೀಪ ಬಿಟ್ಟಿದ್ದು ನೆನಪಿಸಿಕೊಂಡರೆ ಮೈ ಕುದಿಯುತ್ತೆ. ಕರುಳಿನ ಕುಡಿಯಮ್ಮ ಮಮಕಾರ ಸಹ ಇಲ್ಲದೆ ಹೆಣ್ಣು ಮಗುವನ್ನು ತಾತ್ಸಾರ ಮಾಡಿ ಆ ನಿಷ್ಕರುಣಿಯ ಅಮಾನವೀಯ ಕತೆ ಹೇಳಿದ್ದೇನೆ ಎಂದು ಅತ್ತಳು. ಅವನ ಊರು ಸಹ ನಾನು ಅಪ್ಪನಿಗೆ ಸಿಕ್ಕ ಜಾಗದ ಹತ್ತಿರವಂತೆ ಎಂದು ಸರು ಹೇಳಿದಳು. ಲೇ, ನಮ್ಮನ್ನು ಬಿಟ್ಟು ಹೊರಟು ಹೋಗ್ತೀಯೇನೆ ಎಂದು ಕಾವೇರಮ್ಮ ಅಳುವುದಕ್ಕೆ ಶುರು ಮಾಡಿದರು. ರವಿ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಪಟ್ಟ. ಏನಮ್ಮ ನೀನು, ಎಲ್ಲಾದರೂ ನಿಮ್ಮನ್ನು ನಾನು ಬಿಟ್ಟು ಹೋಗುತ್ತೀನಾ ಎಂದು ಸರು ಅವಳಿಗೆ ಹೇಳಿದಳು. ಭಗೀರಥ ಗಂಗೆ ತಂದ ಹಾಗೆ ನಮ್ಮಪ್ಪ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನು ನಿರ್ಲಕ್ಷಿಸಿ ಈ ಸರಸ್ವತಿಯನ್ನು ನನ್ನಮ್ಮ ದಕ್ಷಿಣ ಗಂಗೆ ಕಾವೇರಿಯ ಮಡಿಲಿನಲ್ಲಿ ಇಟ್ಟಿದ್ದಾರೆ. ನಾನು ಗುಪ್ತಗಾಮಿನಿಯಾಗಿ ಸದಾ ನಿನ್ನ ಮಡಿಲಿನಲ್ಲಿಯೇ ಹರಿಯುತ್ತೇನೆ ಎಂದಳು. ನನ್ನ ಪೂರ್ವಾಶ್ರಮದ ಕಥೆ ಮುಗಿದ ಅಧ್ಯಾಯ. ನೀವೇ ನನಗೆ ಮಾತಾ, ಪಿತೃ, ಸಖ, ಬಾಂಧವರು ಎಂದು ಭಾವಾವೇಶದಿಂದ ನುಡಿದಳು ಸರು. ಎಲ್ಲರೂ ಕೆಲವು ಸಮಯ ಮೌನವಾಗಿದ್ದರು. ಅನಂತರ ರವಿ ಮಾತನಾಡಿ, ಸರಿ ಪುಟ್ಟು, ನಿನ್ನ ಆಯ್ಕೆ ಅಂದರೆ ಚೆನ್ನಾಗಿಯೇ ಇರುತ್ತದೆ. ಹಿಮಾಂಶುವನ್ನು ಮನೆಗೆ ಕರಿ, ಮಾತನಾಡೋಣ. ಅವರ ತಂದೆ ತಾಯಿಗೆ ಸಹ ತಿಳಿಸಿ ಒಪ್ಪಿಗೆ ಪಡೆಯಿರಿ ಎಂದು ರವಿ ಹೇಳಿದ. ಅದೆಲ್ಲ ಅವರು ಮಾಡಿದ್ದಾರೆ ಅಪ್ಪ ಎಂದಳು. ಸರಿ, ಹಾಗಾದರೆ ಮೊದಲು ಎಂಗೇಜ್ಮೆಂಟ್ ಮಾಡೋಣ ಅಲ್ವಾ ಕಾವೇರಿ ಅಂದ. ನಾವು ಈಗ ಕೆಲಸದಲ್ಲಿ ಸ್ವಲ್ಪ ಬಿಸಿ ಇರುತ್ತೇವೆ ಅಪ್ಪ, ನಿಧಾನವಾಗಿ ಮುಂದುವರಿಯೋಣ. ನನ್ನ ಉದ್ದೇಶ ಗಂಗಾ ಕಾವೇರಿ ನದಿ ಜೋಡಣೆಯ ನಿನ್ನ ಆ ಕನಸಿನ ಯೋಜನೆಗೆ ಈ ಸರಸ್ವತಿ ನಾಂದಿ ಹಾಡುತ್ತಾಳೆ ಅಪ್ಪ ಎಂದಳು.
ನಾನು ಹಿಮಾಂಶುವನ್ನೇ ಮದುವೆಯಾಗುತ್ತಾನೆ. ಅದಕ್ಕೆ ಮುಂಚೆ ನನ್ನ ಜವಾಬ್ದಾರಿ ಸಹ ಒಂದು ಇದೆ. ಅದನ್ನು ಮುಗಿಸಿದ ಅನಂತರವೇ ನನ್ನ ಮದುವೆ ಎಂದಳು ಸರು. ನಿನ್ನ ನದಿ ಜೋಡಣೆ ಕೆಲಸ ತಾನೇ, ಅದಕ್ಕೆ ತುಂಬ ಕಾಲ ಇದೆ. ಸರಕಾರಿ ಅನುಮೋದನೆ ಎಲ್ಲ ಬೇಕಾಗುತ್ತದೆ ಪುಟ್ಟು ಎಂದನು. ಅದಲ್ಲ ಅಪ್ಪ, ನನ್ನ ಮದುವೆಯಾಗುವ ಮೊದಲು ನಿಮ್ಮಿಬ್ಬರ ಮದುವೆಯನ್ನು ನಾನು ಮಾಡಬೇಕು. ಮಗಳು ಅಪ್ಪ ಅಮ್ಮನ ಮದುವೆ ಮಾಡುತ್ತಾಳೆ ಅಂತ ಯಾರಾದರೂ ಕೇಳಿದರೆ ಏನಂತಾರೆ ಎಂದು ಕಾವೇರಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದಳು. ಅದಕ್ಕೆ ರವಿ, ಪುಟ್ಟು, ಅಮ್ಮ ನಾನು ಮಾನಸಿಕವಾಗಿ ನಿನಗೆ ತಂದೆ ತಾಯಿ ತಾನೆ. ನಾವಿಬ್ಬರು ದೈಹಿಕವಾಗಿ ಗಂಡ ಹೆಂಡತಿ ಇಲ್ಲದಿರಬಹುದು. ಇದರಿಂದ ಈಗ ಯಾರಿಗೂ ನಷ್ಟವಿಲ್ಲ. ಕಾಲವೇ ಎಲ್ಲದಕ್ಕೂ ಪರಿಹಾರ ನೀಡಿದೆ ಎಂದನು. ನೋಡಿ ಅಪ್ಪ, ನಿಮ್ಮ ಈ ವಿಚಾರಧಾರೆ ಅಂದಿಗೆ ಸರಿಯಿತ್ತು. ನಾನು ಮದುವೆಯಾಗಿ ಹೋದ ಮೇಲೆ ನಿಮಗೆ ಅಮ್ಮನ ಆಸರೆ ಹೆಚ್ಚಾಗಿ ಬೇಕಾಗುತ್ತದೆ. ನೀವು ಅಮ್ಮ ಬೇರೆ ಬೇರೆಯಾಗಿ ಇದ್ದಿದ್ದು ಸಾಕು. ನಿಮ್ಮ ಜೀವನದ ಸಂಧ್ಯಾಕಾಲದಲ್ಲಿ ಸಹಚರಿಯ ಸಾಮೀಪ್ಯ ತುಂಬ ಅತ್ಯವಶ್ಯಕ. ಈ ವಿಷಯದಲ್ಲಿ ನನ್ನದೇ ಕೊನೆ ನಿರ್ಧಾರ. ನಾನು ಮದುವೆಯಾಗಬೇಕು ಎಂದರೆ ನನ್ನ ಈ ಆಸೆಯನ್ನು ನೀವಿಬ್ಬರು ಪೂರೈಸಲೇಬೇಕು. ಇಲ್ಲ ಅಂದರೆ ನಾನು ಹಿಮಾಂಶು ನಿಮ್ಮ ಥರ ಇದ್ದೇ ಬಿಡುತ್ತೇವೆ ಅಷ್ಟೇ ಎಂದಳು ಸರು. ನಿಮಗೆ 2 ದಿನ ಗಡುವು ಅಷ್ಟೇ. ಅದರ ನಂತರ ಏನು ಹೇಳದಿದ್ದರೆ ಮೌನಂ ಸಮ್ಮತಿ ಲಕ್ಷಣಂ ಎಂದು ತಿಳಿದು ಮುಂದುವರಿಯುತ್ತೇನೆ. ಅದು ಅಲ್ಲದೆ ಅಮ್ಮನ ರೂಮಿನಲ್ಲೇ ಮುಂದೆ ಗಂಗಾ ಕಾವೇರಿಯ ಜೋಡಣೆಗೆ ಬ್ಲೂ ಪ್ರಿಂಟ್ ತಯಾರಿಸಿ ಉತ್ತರ ದಕ್ಷಿಣದ ಸೌಹಾರ್ದತೆಗೆ ತ್ಯಾಗ ಸಂಯಮದ ಸಂಕೇತವಾಗಿ ಈ ರೂಮನ್ನು ಮ್ಯೂಸಿಯಂ ಮಾಡೋಣ ಅಂತ ಇದ್ದೀನಿ ಎಂದಳು ಸರು. ಅದಕ್ಕೆ ಕಾವೇರಿ, ಹೋಗುತ್ತರಳೆ, ನನಗೆ ರೂಮ್ ಇಲ್ಲದಿದ್ದರೆ ಏನು, ಹಾಲ್ನಲ್ಲೇ ಸೋಫಾ ಮೇಲೆ ಹಾಯಾಗಿ ಮಲಗುತ್ತೇನೆ ಎಂದಳು. ಆಗ ರವಿ, ಈ ನಿನ್ನ ಮಗಳು ನಿನಗಿಂತ ಹಠದ ಸ್ವಭಾವದವಳು ಕಾವೇರಿ. ನಮ್ಮ ಕಥೆ ಪುನರಾವರ್ತನೆಯಾಗೋದು ಖಂಡಿತ ಬೇಡ ಎಂದನು. ನಿನಗೆ ಹೇಗೆ ಸರಿ ಅನ್ನಿಸಿದೆಯೋ ಹಾಗೆ ಮಾಡು ಪುಟ್ಟ ಎಂದು ಸಮ್ಮತಿಸಿದ. ಎಲ್ಲರ ಒಪ್ಪಿಗೆ ಪಡೆದು ಸರು ತನ್ನ ತಂದೆ ತಾಯಿಯ ಮದುವೆ ದೇವಸ್ಥಾನದಲ್ಲಿ ನೆರವೇರಿಸಿದಳು. ಕಾವೇರಿ ತಂದೆ ತಾಯಿ ಸಹ ಬಂದು ಆಶೀರ್ವದಿಸಿದಳು. ನಮ್ಮ ಮೊಮ್ಮಗಳು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರುವಿನಿಂದ ನಮಗೆ ಕನ್ಯಾದಾನ ಭಾಗ್ಯ ಸಿಕ್ಕಿತು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನೋಡು ಸರು, ನಾವು ನಿನ್ನ ವಿಷಯದಲ್ಲಿ ದುಡುಕಿ ನಮ್ಮ ಕಾವೇರಿಗೆ ಅನ್ಯಾಯ ಮಾಡಿದೆವು. ಅವಳ ಸಾಂಸಾರಿಕ ಜೀವನದಲ್ಲಿ ಅಡ್ಡಪಡಿಸಿದ್ದೆವು. ನಿನ್ನಿಂದಲೇ ನಮಗೆ ಪಶ್ಚಾತ್ತಾಪವಾಗಬೇಕು ಕಂದ. ನಮ್ಮ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿನಲ್ಲಿ ಮಾಡುತ್ತೇವೆ. ನಿನ್ನ ಕನಸಿನ ಯೋಜನೆಗಳ ಸಾಕಾರಕ್ಕೆ ಉಪಯೋಗಿಸಿಕೊ. ಆಗಲಾದರೂ ನಮ್ಮನ್ನು ದೇವರು ಕ್ಷಮಿಸಿ ಎಂದು ಕಾವೇರಿಯ ತಾಯಿ ಹೇಳಿದರು. ಅಯ್ಯೋ ಅಜ್ಜಿ, ಎಲ್ಲರೂ ಜೀವನದಲ್ಲಿ ದುಡುಕಿ ಒಮ್ಮೊಮ್ಮೆ ತಪ್ಪು ಮಾಡುವುದು ಸಹಜ. ನನ್ನ ಹೆತ್ತವರು ನನ್ನನ್ನು ಅನಾಥ ಮಾಡಿದರು. ನೀವು ಎಷ್ಟೋ ವಾಸಿ. ನಿಮ್ಮ ಮಗಳು ನನ್ನನ್ನು ಸಾಕುವುದಕ್ಕೆ ಅಡ್ಡಿಪಡಿಸುವುದಿಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದಳು. ನನಗೆ ಇಂತಹ ತ್ಯಾಗಮೂರ್ತಿ ಸ್ವರೂಪರಾದ ತಂದೆ ತಾಯಿಯನ್ನು ಭಗವಂತ ಕೊಟ್ಟಿದ್ದಾನೆ ಎಂದಳು ಸರು. ನೀವು ಕೊಡುವ ಆಸ್ತಿಯನ್ನೆಲ್ಲ ಒಂದು ಟ್ರಸ್ಟ್ ಮಾಡಿ ಮಹಿಳಾ ಸಬಲೀಕರಣ, ಅನಾಥ ಶಿಶುಗಳ ಶ್ರೇಯೋಭಿವೃದ್ಧಿಗೆ ಉಪಯೋಗಿಸುತ್ತೇನೆ. ನನ್ನ ಈ ತಂದೆ ತಾಯಿಯ ಅದ್ವಿತೀಯ ಮಾನವೀಯತೆಗೆ ತ್ಯಾಗದ ಫಲವಾಗಿ ಸದಾ ಎಲ್ಲೆಡೆ ಪ್ರೀತಿ ವಾತ್ಸಲ್ಯ ಬೆಳಗು ಪಸರಿಸಲಿ ಎಂದಳು ಸರು ಭಾವನಾತ್ಮಕವಾಗಿ. ಆಗ ಕಾವೇರಿ, ಸರು IAS ಅವರೇ, ನೀವು ಹೇಳಿದ ಹಾಗೆ ನಾವು ಎಲ್ಲ ಕೇಳಿದೆವು. ಇನ್ನು ಸ್ವಲ್ಪ ಪುಟ್ಟ ಹುಡುಗಿಯ ಥರ ನಾವು ಹೇಳುವುದನ್ನು ಕೇಳುತ್ತೀರಾ? ಮುಂದಿನ ತಿಂಗಳೇ ನಿಮ್ಮ ಮದುವೆ ಲಗ್ನ ಇಡಿಸಿದ್ದೇನೆ. ಡೈರಿಯಲ್ಲಿ ನೋಟ್ ಮಾಡಿಕೊಳ್ಳಿ ಮೇಡಮ್ ಎಂದಳು ಸಂತಸದಿಂದ. ಎಲ್ಲರೂ ಸಿಹಿ ಊಟ ಮಾಡಿದರು. ಹಿಂದೆಯಾದ ತಪ್ಪು ಕಾಲ ಬದಲಾದಂತೆ ಸರಿ ಹೋಯಿತು. ಸ್ನೇಹಿತರೆ, ನಮ್ಮ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಿ. ಶುಭವಾಗಲಿ. ಕೃಷ್ಣಾರ್ಪಣಮಸ್ತು.